ಶಿವಗಂಗೆ ಬೆಟ್ಟದಲ್ಲಿ ಉದ್ಯಮಿ ಪುತ್ರ ನಾಪತ್ತೆ. ಶಿವಗಂಗೆಯಲ್ಲಿ ನಾಪತ್ತೆಯಾಗಿದ್ದ ಯುವಕನ ಕೇಸ್ಗೆ ಬಿಗ್ ಟ್ವಿಸ್ಟ್. ಶಿವಗಂಗೆ ಬೆಟ್ಟದಲ್ಲಿ ಅದ್ವಿಕ್ ಬಂದಿರೋದು ಹೋಗಿರೋದು ನಿಜ. ಮಿಸ್ಸಿಂಗ್ ಕೇಸ್ಗೆ ಟ್ವಿಸ್ಟ್. ಆಟ ಆಡಿಸಬೇಡ ಅದ್ವೈತ್. ಶಿವಗಂಗೆಯ ಶಾಂತಲ ಡ್ರಾಪ್ನಲ್ಲಿ ಕೋತಿರಾಜ್ಗೆ ಸಿಕ್ಕಿತೇನು? ಸೇಮ್ ಕೇಸ್ ಇದು ಕೂಡ ಅಲ್ಲಿ ಕಾಣಿಸ್ತಿದೆ ನೋಡಿ. Hello vlogs, it's wonderful to understand a person called Supreet who's studying for his final engineering. ನಮ್ಮ ಸುಪ್ರೀತ್ ಒಳ್ಳೆ ಕ್ಯಾಮ್ರಾಮನ್ನು, ತುಂಬ ಎಕ್ಸ್ಪೋರ್ಟರ್ ಆಗುತ್ತೆ. ಅವ್ರ ರೀತಿ ಹೇಳಿದ್ವಿ, ಆ ರೀತಿ ಅವ್ರು ನಮಗೆ ಸಹಕರಿಸಿದ್ದಾರೆ. Thank you Supreet. ಈಗ ಹಿಂದೆ ಏನು ನೋಡ್ತಾ ಇದ್ದೀರಾ, ಹಿಂದೆ ARF ಟೀಮ್ ಇದೆ, ಅದು ನೋಡ್ಬೋದು. ನಾನು ಎಲ್ಲಿದ್ದೀನಿ ಅಂದರೆ ಶಿವಗಂಗೆ ಬೆಟ್ಟ ಹತ್ರ ಇದ್ದೀನಿ. ಇತ್ತೀಚೆಗೆ ನ್ಯೂಸ್ ಚಾನಲಲ್ಲಿ ಹೋಯ್ತು ಅಂತ ಒಬ್ಬ ಉದ್ಯಮಿ ಮಗ ಕಾಣೆಯಾಗಿರೋದು. 3 ಡೇಸಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ 4th ಡೇ ಇವತ್ತು. ನಾನು ಬಂದಿದ್ದೆ. ಸೊ ನನ್ನ ಡ್ರೋನಿಂದ ಹೈ ಅಂದರೆ ಇನ್ನೂ ದೊಡ್ಡ ಡ್ರೋನ್ ಬೇಕು. ನನ್ನ ಡ್ರೋನಿಂದ ಆಗಲ್ಲ, ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒನ್ಸ್ ಟ್ರೈ ಮಾಡೋಣ, ವಾಲಂಟಿಯರಾಗಿ ಟ್ರೈ ಮಾಡೋಣ ಅಂತ ಅವರೇ ಹೇಳಿದ್ರು. ನಮ್ಮ ಹನಿಮೂನ್ಗೆ ಸೇಮ್ ಕೇಸ್ ಇದು ಕೂಡ ಆಗೋದು ನೋಡಿ. ಈಗಲೇ ಹೇಳ್ತೀನಿ, ಇದು ಹಂಗಾಗಿರ್ಬೇಕು, ಇನ್ನು ಓಡೋಗಿರ್ತಾನೆ ಎರಡೇ. I was looking at his profile yesterday. ಸರ್ ಇಲ್ಲಿಂದನೇ ಅಲ್ವಾ? ಇಲ್ಲಿಂದನೇ ಅಲ್ಲಿ ನೋಡ್ಬೋದು, ಅದೇ ಪಾಯಿಂಟ್. ಹಾಂ ಆ್ಯಕ್ಚುಲಿ ಟೀಮ್ ವ್ಯಾನಲ್ಲಿ ನಿಂತಿದೆ ನೋಡಿ. ಸೊ ಈ ಡ್ರೋನಿಂದ ಆಗಲ್ಲ, ಹಂಗೆ ಒಂದ್ಸಲ ಟ್ರೈ ಮಾಡಿ ವಾಲಂಟಿಯರ್ ಆಗಿ ಅಂತ ಹೇಳಿದ್ರು. ಅಲ್ಲಿ ಕಾಣಿಸ್ತಿದೆ ನೋಡಿ, ಶಾಂತಲ ಅದು. ಯಾಕಂದರೆ ರಾಣಿ ಅಲ್ಲಿಂದನೇ ಸತ್ತಿದ್ದು. ಆ ಒಂದು ಪಾಯಿಂಟಲ್ಲಿ ಅವ್ನು ಸರ್ಚ್ ಮಾಡಿರೋದಂತೆ ChatGPTಲಿ. ನೋಡೋಣ ಬನ್ನಿ. ಬ್ಲೂ ಬ್ಯಾಗ್ ಸರ್, ಬ್ಲೂ ಬ್ಯಾಗು Backpack, yes. Backpack is there. Blue. ಡ್ರೋನ್ ಡ್ಯಾಮೇಜ್ ಆಗುತ್ತೆ. ಸೊ ಬಂಡೆ Backpack. That means maybe you might have found out. ಹೋಗಲೇಬೇಕು. ಇಲ್ಲಿ ನೋಡಿ, ವೀಕ್ ಸಿಗ್ನಲ್ ಅಡ್ಜಸ್ಟ್ ಎಷ್ಟಾಗುತ್ತೆ ಅಷ್ಟು ಮುಂದಕ್ಕೆ ಹೋಗೋಣ. ನನಗೆ ಹೇಳ್ತೀನಿ, ಹೇಳೋದು ನೋಡ್ಕೊಂಡು ಇದೆಲ್ಲ ಸರ್ जो एक घूम रहा कि ಹಿಂದ್ಗಡೆ ಹೋಗಿ ನಾನು yes yes you can see here ಅವನ ಕೈಯಾಗ ವೈಟ್ ಇದೇ ಥರ ಇದೆ ದೊಡ್ಡ ಸೈಜ್. ಅಲ್ಲಿ ಅಂದರೆ ಒಂದೇ ಒಂದೇನೋ ಕ್ಲೂ ಸಿಕ್ಕಿದೆ. ಅದು ಬ್ಲೂ ಕಲರ್ ಬ್ಯಾಗ್ ಅವ್ನು ಹಾಕೊಂಡು ಹೋಗಿ ಟ್ರಕ್ ಮಾಡಿದ ಮೇಲ್ಗಡೆ ಹೋಗಿ ಅದು ಫೋಟೋಸು ಇದೆ ಬ್ಲೂ ಕಲರು. ಒಂದೇ ಬ್ಯಾಗ್ ಅಂತ ಕನ್ಫರ್ಮ್ ಆದರೆ ನೋಡ್ತಾ ಇವನು ಪಕ್ಕ ಮಾಡಿದ್ದಾನೆ, ಬಿದ್ದಿದ್ದಾನೆ ಕೆಳಗಡೆ, ಹುಡ್ಕಕ್ಕೆ ಟ್ರೈ ಮಾಡ್ತಾರೆ. ಸೊ ಈಗ ಬಂದಿದ್ದು 3 ದಿವಸನೂ ಯಾರೂ ಟ್ರೈ ಮಾಡಿಲ್ಲ, ಬ್ಯಾಗ್ ಐತೆ ಅಂತಲೂ ಇದು ಮಾಡಿಲ್ಲ.
ಎಲ್ಲ ವೀಡಿಯೋ ಫುಟೇಜಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಟ್ಟಾಯಿತು. ಇಲ್ಲಿ ಬಂದಾದಮೇಲೆ ಡ್ರೋನು ವರ್ಕ್ ಆಗಲ್ಲ ಅಂತ ಅವರಲ್ಲಿ NDRF ಟೀಮ್ ಹೆಡ್ ನೀವು ನೋಡಿದ್ರಿ ನೋಡಿ, ಈ ಯೂನಿಫಾರ್ಮ್ ಹಾಕ್ಕೊಂಡಿದ್ರು ನೋಡಿ, ಅವರೇ ಹೇಳ್ತಿದ್ದು ಆಗಲ್ಲ ಬೇಡ ತೊಗೊಂಡೋಗೋ ಹಂಗೆ ಹಿಂಗೆ ಅಂದರು. ಸೊ ನಾನು ಒಂದ್ಸಲಿ ಬರೋದು ಬಂದೀನಿ, ಇವ್ರಿಗಾದ್ರೂ ಇರ್ಸಿಲ್ಲ. ಓಕೆ, ಟ್ರಾನ್ಸ್ಪೋರ್ಟೇಷನ್ ಏನಿತ್ತು ಆ ಚಾರ್ಜ್ ಮಾತ್ರ ಕೊಟ್ಟರು. ಪೊಲೀಸವರು ಹೊರಗಡೆ ಕುತ್ಕೊಂಡು ನೋಡ್ತಾವ್ರೆ CC ಕ್ಯಾಮ್ರಾನ. ಈಗ ನೀವು ನೋಡಿದ್ರಲ್ಲ ಬಾಬಾಸ್ಪೇಟೆ ಅಲ್ವಾ, ಬಾಬಾಸ್ಪೇಟೆ ಪೊಲೀಸ್ ಸ್ಟೇಷನ್ ಅವರೇ ನೋಡ್ತಾ ಇದ್ದಾರೆ ಎಲ್ಲ ಹೆಂಗೆ ಏನು ಪಾಸ್ ಆಗೋಣ. ಆ ಬ್ಯಾಗ್ ನೋಡಿದ್ರಿ ನೋಡಿ, ಆ ಬ್ಯಾಗು ಕಾಣಿಸಿರ್ಲಿಲ್ಲ, ಯಾರು ಹೇಳಿರಲಿಲ್ಲ. ಸೊ ಬ್ಯಾಗ್ನ ನಾನು ಕ್ಯಾಪ್ಚರ್ ಮಾಡಿದೆ. ಸೊ ಈಗ ಅವನದೇ ಆಗಿದ್ದರೆ ಸೊ ಇದ್ದಾನೆ ಪಕ್ಕ ಕನ್ಫರ್ಮು, ಕೆಳಗಡೆ ಬಾಡಿ ಇದೆ. ಆಮೇಲೆ ಇನ್ನೊಂದು ಬಾಡಿ ಇನ್ನೂ ಹತ್ತುಗಳೆಲ್ಲ ಬರಬೇಕಾಗಿತ್ತು. ಹತ್ತುಗಳೆಲ್ಲ ಮಾಮೂಲಿ ಸುಮ್ಮನೆ ಬಂದು ಅಷ್ಟೇ. ಆ ಥರ ಒಂದು ಇನ್ಸಿಡೆಂಟ್ ಏನೋ ಆಗೈತೆ, ಅಲ್ಲಿ ತಿನ್ನೋವಂಥದ್ದು ಏನೂ ಇರಲಿಲ್ಲ ಜಾಸ್ತಿ. ಐ ಥಿಂಕ್ ನಾವು ಹೋಗಿರ್ಬೋದು, ಸ್ವಿಚ್ ಆಫ್ ಮಾಡಿ ಬೇರೆ ಏನೋ, ಅಥವಾ ಏನಾದರೂ ಆಗಿರ್ಬೋದು. ನನ್ನ ಕಡೆಯಿಂದ ಇಷ್ಟು ವರ್ಕ್ ನಾನು ಕಂಪ್ಲೀಟಾಗಿ ಮಾಡ್ಕೊಂಡಾಯಿತು. ನೀವು ನೋಡಿದ್ದೀರಾ ಫುಟೇಜಸಲ್ಲಿ. ನಾನೇನು ಮಾಡೋಕ್ಕಾಗಲ್ಲ, ನನಗೂ ಹೇಳಿರಲಿಲ್ಲ ಈ ಡ್ರೋನು ಆ ಡ್ರೋನು ಅಂತ. ಆ್ಯಕ್ಚುಲಿ ಅದಕ್ಕೆ ಸರ್ವಿಸ್ ಬೇರೆ ಥರ ಡ್ರೋನ್ ಇರುತ್ತೆ. ಈ ಹೈವೇ ನ್ಯಾಷನಲ್ ಹೈವೇ ಸರ್ವೆ ಮಾಡ್ತಾರಲ್ಲ, ಸೊ ಆ ಸರ್ವೆ ಡ್ರೋನ್ ಬೇರೆ ಇತ್ತು. ಅದರಲ್ಲಿ ಥರ್ಮಲ್ ಡಿಟೆಕ್ಷನ್ನು, ಸೊ ಝೂಮ್ ಜಾಸ್ತಿ ಇರುತ್ತೆ. ನೋಡೋಣ ಬನ್ನಿ, ಇದನ್ನೇನೋ ಕ್ಲೂ ಸಿಕ್ಕಿದ್ರೆ ಬ್ಯಾಗ್ನ ತಗ್ಸಿ ಅವನದೇ ಅಂತ ಗೊತ್ತಾದರೆ ಪಕ್ಕ ಅವನದಲ್ಲ, ಯಾವುದೋ ಕೋತಿ ಏನಾದ್ರು ತೊಗೋಗಲ್ಲಿ ಬಿಸಾಕೈತೆ, ಜಾಸ್ತಿ ಕೋತಿ ಇದೆಯಲ್ಲ ಬಿಸಾಕೈತೆ, ಇಲ್ಲ ಬೇರೆ ಅರ್ಧ ಬ್ಯಾಗ್ ಅಂದರೆ ಆ್ಯಕ್ಚುಲಿ ನಾನು ಓಡೋಗಿರ್ಬೋದು. ಅದೊಂದೇ ಆಪ್ಷನ್ ನೆಕ್ಸ್ಟ್ ಇದ್ದರೆ ಫ್ರೀಯಾಗಿ ಒಂದು ವಾಲಂಟಿಯರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ ಅವಾಗ. ಅಲ್ಲಿದೆ ಇಳ್ತಾನ್ರಿ ಅವ, ಈ ಕಡೆದು ಇಳಲ್ರಿ. ಇದು ಈ ಪಾಯಿಂಟ್ ರೀ, ನಾವು ನೀವು ನಿಂತು ಫೋಟೋ ತಕೊಂಡ್ರಲ್ಲ ಆ ಪಾಯಿಂಟ್ ರೀ. ಇದು ಅವ್ನು ಇಳಿದ ಆ ಕಡೆ ರೀ, ಆ ಬಂಡೆ ಐತಲ್ಲ ಇದು ಇಲ್ರಿ ಸರ್, ಇಲ್ಲಿ ಹೆಂಗಿಲ್ರಿ ಅವ ಆ ಕಡೆ ಐತಾನ್ರಿ, ಆ ಮೂಲಿಗೆ ಹೇಳ್ತಾನು. ಈಗ ಆ ಸೈಡ್ ಆಗಿದ್ದೆ ನೀವು ನೋಡಿರ್ತೀರ. ಸೊ ಈ ಸೈಡ್ ಏನಾಗಿದೆ ಅಂತ ಇಬ್ಬರು ಚೆಕ್ ಮಾಡ್ತಾರೆ. ಸೊ ಈ ಸ್ಪೇಸು ಬಾಗ್ಲಾಕಿದ್ರು ನಮ್ಗೆ ಚೆನ್ನಾಗಿ ಸಿಗಬೇಕು ಅಂತ ನಾವು ಹುಡುಕೋ ಬಂದಿದ್ವಿ. ಸೊ ಬನ್ನಿ ಲೆಟ್ಸ್ ಆರ್ಸನ ಮುಂದೆ ಸಿಗ್ತೀನಿ. ಎಲ್ಲ ರೆಡಿ ಆಗ್ತಿದೆ ಪ್ಯಾಕ್. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಈಗ ಹೇಳಿ. ಇಲ್ಲ ಹಾಂ ಓಕೆ ಹಾಂ ಅಲ್ಲ ಕ್ಲಿಯರ್, ಅಲ್ಲಿಂದನೇ ಇದು ಮಾಡಿ. ಸೊ ಸುಪ್ರೀತರ ಲೆಟ್ಸ್ ಗೋ. ಒಳ್ಳೆದಾಗಲಿ, ಎಲ್ಲ ಸಿಗಲಿ. ನೋಡಿರ್ತೀರಾ ಸಖತ್ ಹುಡುಕಿದ್ದಾರೆ. ಸೊ ಈಗ ಲಾಸ್ಟ್ ಡೇ ಅಂತ ಅಂದ್ಕೊಂಡು 40 ಕಿಲೋಮೀಟರ್ ಪಾರ್ ಇದೆ. ಸ್ಪೋರ್ಟ್ಸ್ ಹೋಗ್ತಾ ಇದೆ. ಇದು ಶಾಂತಲ ವ್ಯೂ ಪಾಯಿಂಟು. ಇದು ಮೇಲ್ಗಡೆ ಕೋತಿರಾಜರು ಅಲ್ಲಿಂದ ಇಳಿತಾರೆ. ಸೊ ಇಲ್ಲಿ ಆಲ್ರೆಡಿ NDRF ಟೀಮ್ ಇಲ್ಲಿಂದ ಹೋಗಿ ಇಲ್ಲಿ ಮುಟ್ಟಿದ್ದಾರೆ. ಸೊ ಅವರಿಬ್ಬರು ಕನೆಕ್ಟ್ ಆಗಬೇಕು. ನಡೀತಾ ಇದೆ ಇನ್ವೆಸ್ಟಿಗೇಷನ್. ನೀವು ಇಲ್ಲಿ ನೋಡ್ಬೋದು, ಯಾರೋ ಟೈಮ್ 9 ನ್ಯೂಸ್ ಅಂತ ಬಂದಿದೆ, ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಯಾಕಂದರೆ ಆ ಟೀಮು ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಆ ಟೀಮ್ ಕೆಳಗಡೆ ಬರಬೇಕು, ಬಂದು ಅವ್ರು ಊಟ ಮಾಡಿ ಫುಟೇಜ್ ಇಸ್ಕೊಂಡು ನಮ್ಮದು ವರ್ಕಿಗೆ ಏನಿತ್ತು ವಾಲಂಟಿಯರ್ ಆಗಿ ಎಲ್ಲ ಕೌಂಟ್ ಆಗುತ್ತೆ. थैंक यू सुप्रीत. एक्चुअली मैं NDRF से इंचार्ज हूँ यहाँ पे. जैसे मेरे को पता चला कि सिचुएशन इज़ वेरी डेंजरस, यहाँ पे फिजिकली सर्च होना पॉसिबल नहीं था, तो मैंने डिस्ट्रिक्ट अथॉरिटी से कॉल किया कि इमिडिएटली ड्रोन प्रोवाइड किया जाए. ड्रोन के माध्यम से ही फिजिकल सर्च और ड्रोन दोनों के ही माध्यम से हम सर्च कर सकते हैं. तो फाइनली डिस्ट्रिक्ट एडमिनिस्ट्रेशन ने ये ड्रोन के लिए बोला कि आप ड्रोन को लेके आइए
और हमने जो सुप्रीत जी को कॉल किया, ये ड्रोन लेकर के आए। इन्होंने मैक्सिमम एरिया को, जो मोस्ट ऑफ द जो सस्पेक्ट था, इन्होंने प्रॉपर्ली सर्च किया और प्रॉपर्ली सर्च करने के बाद हमको पता चला कि वहाँ पे भी इस टाइप का कोई साइन एंड सिम्टम्स नहीं मिला कि वहाँ पे कोई विक्टिम स्टक हो और दिखाई दिया हो। तो इसलिए मैं सुप्रीत जी को और उनकी टीम को बहुत बहुत धन्यवाद देना चाहता हूँ। थैंक यू। Hello, Flocks. It's wonderful to understand a person called Supreet who's studying for his final engineering, BE, yeah, bachelor's in engineering. Came in contact with him and I found him very wonderful, of every little minute thing to be captured in the drone facility that he has got. I do pray that he will get the best of his knowledge more and more. And all the flocks out there, please help him out in whatever need he needs, and also pray for him that he will come up higher in his way of adventures. Thank you. ನಮ್ಮ ಸುಪ್ರೀತ್ ಒಳ್ಳೆ ಕ್ಯಾಮ್ರಾಮನ್ನು, ಒಳ್ಳೆ ಇಂಜಿನಿಯರ್ ಆಗಿದ್ದಾಗ ಒಂದು ವಿಷಯ ತಿಳಿದಾಗ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಪಾಪ ಅವ್ರು ಇದನ್ನ ಸ್ಪಂದಿಸಿ ನಮ್ಮ ಇದಕ್ಕೆ ಕಾರ್ಯಾಚರಣೆ ಬಂದರು. ಇಲ್ಲಿ ತುಮಕೂರು ಹತ್ರ ಇರೋ ಶಿವಗಂಗೆ ಬೆಟ್ಟಕ್ಕೆ ಒಂದು ವ್ಯಕ್ತಿ ಬಂದಿದ್ದ. ಆ ವ್ಯಕ್ತಿಗೆ ನಾಪತ್ತೆ ಆದಂಥ ನಮಗೆ ಮಾಧ್ಯಮ ನೋಡಿದಾಗ ನಮಗೆ ಈ ಥರ ಮಾಡ್ಬೇಕು, ಹೆಂಗೆ ಕೆಲಸ ಮಾಡೋಕೆ ಯಾವ ಥರ ಹುಡುಕಬೇಕು ಅಂತ ತಿಳ್ಕೊಂಡಾಗ ಆಗಲಿಲ್ಲ. ಕೊನೆಗೆ ನಮಗೆ ಡ್ರೋನ್ ಕ್ಯಾಮ್ರಾ ಬೇಕಾಗಿರೋದ್ರಿಂದ ಇಮ್ಮಿಡಿಯೇಟಾಗಿ ಸುಪ್ರೀತ್ ಅವ್ರ ಸ್ನೇಹಿತರಿಗೆ ಫೋನ್ ಮಾಡಿದ್ರು. ಸುಪ್ರೀತ್ ಅವ್ರು ಕಳಿಸ್ಕೊಟ್ರು. ಸುಪ್ರೀತ್ ಅವರು ಬಂದು ಪಾಪ ಒಳ್ಳೆ ಕೆಲಸ ಮಾಡಿ ನಮ್ಗೆ ಸಹಾಯ ಮಾಡಿದ್ರು. ಆತನ ಸಹಾಯದಿಂದ ನಮಗೆ ಎಲ್ಲ ಇದು ವಿವರ ಕ್ಲಿಯರಾಗಿ ತೋರಿಸ್ಕೊಟ್ರು. ಮತ್ತು ವೀಡಿಯೋ ಕ್ಯಾಮ್ರಾ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಎಲ್ಲಿ ವ್ಯಕ್ತಿ ನಾಪತ್ತೆ ಆಗಿದೋ ಅಥವಾ ಬದುಕಿದನೋ ಸತ್ಯನೋ ಗೊತ್ತಾಗಿದ್ದು. ಅವಾಗ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾವು ತಿಳ್ಕೊಂಡು ಮಾಡಿದಾಗ ಯಾವುದು ಏನು ಇದು ಕಾಣಿಸ್ತಿರಲಿಲ್ಲ ನಮಗೆ. ಒಳ್ಳೆ ಕ್ಯಾಮ್ರಾ ಮಾಡಿದ್ರೆ ಪಿನ್ ಟು ಪಿನ್ನು, ಪಾಯಿಂಟ್ ಟು ಪಾಯಿಂಟ್ ಮಾಡಿ ನಮಗೆ ಸ್ಪಂದಿಸಿದೆ. ಅದಕ್ಕೆ ನಾನು ಧನ್ಯವಾದ ಹೇಳ್ಬೇಕಂತ ನಾನು ಕೇಳ್ಕೊತೀನಿ ಸುಪ್ರೀತ್ಗೆಲ್ಲ ಒಳ್ಳೇದಾಗಲಿ, ಮತ್ತು ಅವ್ನ ತಂಡಕ್ಕೂ ಸಹ ಒಳ್ಳೇದಾಗಲಿ ನಾನು ಕೇಳ್ಕೊತೀನಿ. ಈ ಸುಪ್ರೀತ್ ಅಂತ ನೋಡಿದ್ವಿ, DJI ಡ್ರೋನ್ ಕ್ಯಾಮ್ರಾ ಆಪ್ರೇಟ್ ಮಾಡ್ತಾರೆ. ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನಾನು ಈಗ ಎರಡು ಸಾರಿ ಅವನು ಕಳಿಸಿದ್ದೆ, 2 ವರ್ಷದಿಂದ ಕಳಿಸಿದ್ದೆ. 2 ಸಾರಿ ಅವನು ತುಂಬ ಡ್ರೋನ್ ಆಪ್ರೇಟಲ್ಲಿ ತುಂಬ ಎಕ್ಸ್ಪರ್ಟ್ ಅದಾನೆ. ತುಂಬ ಡೀಪಾಗಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ತನ್ನ ಓನ್ ರಿಸ್ಕ್ ತಗೊಂಡು ತುಂಬ ಕ್ರಿಟಿಕಲ್ ಪ್ಲೇಸಲ್ಲಿ ಇದ್ದಂಥ ಪ್ಲೇಸಲ್ಲಿ ಕೂಡ ಕೆಲಸ ಮಾಡಿದ್ದಾನೆ. ಹಾಡೋರಕ್ಕೂ ಮನುಷ್ಯ ಸ್ಮಾರ್ಟ್ ಆಗಿದ್ದಾನೆ, ಸ್ಮಾರ್ಟ್ ಕೆಲಸ ಮಾಡ್ತಾನೆ. ಮತ್ತು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಕೆಲಸದಲ್ಲಿ. ತುಂಬಾ ಡೆಡಿಕೇಷನ್ನಾಗಿ ಒಂದು ಸೂಚನೆ ಇರುತ್ತೆ ಕೆಲಸ ಮಾಡಬೇಕು ಬಂದಿಲ್ಲ. ನಾನು ಒಂದು ಕರೆಗೆ ಕೊಟ್ಟು ಯಾವುದೇ ಇಲ್ಲ ಸರ್, ನನಗೆ ಬರೀ ಟೌನಿಂಗ್ ಚಾರ್ಜ್ ನೋಡ್ಕೊಂಡು ಸಾಕು ಸರ್, ಹುಡುಕಿದ್ರೆ ನೋಡ್ಕೊಂಡು ಮಾಡ್ತೀನಿ ಸರ್, ನಿಮ್ಗೆ ಹೆಲ್ಪ್ ಕೊಡ್ತೀನಿ ಅಂತ ಬಂದ. ತುಂಬ ಕೆಲಸ ಮಾಡ್ಬೇಕು, ನಮಗೆ ಕಾರ್ಯಾಚರಣೆಗೆ ತುಂಬ ಹೆಲ್ಪ್ ಆಯಿತು. ಅವನಿಗೆ ನಾವು ಸರ್ ನಮಸ್ತೆ, ನನ್ನ ಹೆಸರು ದೇವರಾಜ್ ಅಂತ. ಈ ಒಂದು ರೆಸ್ಕ್ಯೂ ಆಪ್ರೇಷನಲ್ಲಿ ಸುಪ್ರೀತ್ ಅವರು ಬಂದಿದ್ದರು. ಅವರು ಕೂಡ ಡ್ರೋನಿಂಗ್ ಸಹಾಯದಲ್ಲಿ ತುಂಬ ಅದ್ಭುತವಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದಾರೆ. ಮತ್ತು ಡ್ರೋನಿಂಗ್ ವ್ಯೂಸು ಮತ್ತು ಕ್ಲಿಯರಿಟಿ ತುಂಬ ಚೆನ್ನಾಗಿದೆ. ಮತ್ತು ಅವರು ನಾವು ಯಾವ ರೀತಿ ಹೇಳಿದ್ವಿ ಆ ರೀತಿ ಅವರು ನಮಗೆ ಸಹಕರಿಸಿದ್ದಾರೆ. ಅದೇ ರೀತಿ ಇವ್ರಿಗೆ ಇನ್ನು ಮುಂದೆ ಹೆಚ್ಚಿನ ಅವಕಾಶಗಳು ಸಿಗಲಿ. ಅವ್ರ ವರ್ಕು ಕೂಡ ತುಂಬ ನಮಗೆ ಇಷ್ಟ ಆಯಿತು. ಅದೇ ರೀತಿ ಇವ್ರ ಕಾರ್ಯನ ಮುಂದುವರಿಸಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್.